ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ. ಇಂದು ನಾವು ಯಾವ ಒಂದು ಪದ್ಯದ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಹೋಗೋಗು ಅಂತ ಹೇಳಿ ಒಂದು ಪದ್ಯ ಇದೆ. ಆ ಪದ್ಯದ ನಾವು ಇವತ್ತು ಅರ್ಥಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗೋಣ. ಯಾಕೆ ಈ ಹೋಗೋಗು ಅಂತ ಹೇಳಿ ಒಂದು ಪದ್ಯ ತುಂಬಾ ಮನುಷ್ಯನಿಗೆ ಇಂಪಾರ್ಟೆಂಟ್ ಆಗತ್ತೆ ಅಂತ ಹೇಳಿದ್ರೆ, ಮನುಷ್ಯನ ದುರಾಸೆಯ ಬಗೆಗೆ ಇದು ಮಾತಾಡ್ತಾ ಹೋಗುತ್ತೆ. ದುರಾಸೆ ಇನ್ ದ ಸೆನ್ಸ್ ಅತಿಯಾಸೆಯಿಂದ ಈ ಭೂಮಿಯನ್ನ ನಾವು ಯಾವ ರೀತಿ ನಾಶ ಮಾಡ್ತಾ ಇದ್ದೇವೆ ಅನ್ನೋದನ್ನ ತನ್ನ ಆಂತರ್ಯದಲ್ಲಿಟ್ಕೊಂಡು ಈ ಪದ್ಯ ಮಾತಾಡ್ತಾ ಹೋಗುತ್ತೆ. ಇದು ಇಂದಿನ ಸಂದರ್ಭಕ್ಕೆ ಪ್ರಸ್ತುತವಾಗಿ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು, ಪ್ರಸ್ತುತವಾಗಿ ನಾವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ವಿಚಾರವನ್ನ ಒಳಗೊಂಡಿರ್ತಕ್ಕಂಥ ಒಂದು ಪದ್ಯವಾಗಿ ನಮ್ಮ ಕಣ್ಮುಂದೆ ಇದು ಕಾಣ್ತಾ ಬರುತ್ತೆ. ಹೋಗೋಗು ಸವಿತಾ ನಾಗಭೂಷಣ್ ಅವರು ಬರೆದಿರ್ತಕ್ಕಂಥ ಒಂದು ಪದ್ಯವನ್ನ ಇವತ್ತು ನಾವು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಸೊ ಇದು ಕೂಡ ಪ್ರಥಮ ವರ್ಷದ BCom ಟೆಕ್ಸ್ಟ್ ನಲ್ಲಿ ಬಂದಿರತಕ್ಕಂಥ ಒಂದು ಪದ್ಯವಾಗಿದ್ದು, ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಸಿಲೆಬಸ್ ನಲ್ಲಿ ಈ ಒಂದು ಪದ್ಯವನ್ನ ನಾವು ನೋಡ್ತಾ ಹೋಗ್ತಾ ಇದ್ದೇವೆ. ಸೊ ಈ ಪದ್ಯ ಹೀಗೆ ಶುರುವಾಗತ್ತೆ. ಏನು? ಸುಡಲು ಒಂದು ದಿಮ್ಮಿ ಸಾಕು, ಅದೆಷ್ಟು ಮರ ಕಡಿಯುತ್ತೀಯ ಹೋಗೋಗು. ಏನ್ ಹೇಳಕ್ ಹೊರಟಿಯರೆ, ನಮಗೆ ಬೇಕಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನಾಗ್ಲಿ ಅಥವಾ ಕಾರ್ಖಾನೆಗಳಿಗಾಗ್ಲಿ ಅಥವಾ ಇನ್ನೊಂದು ಮಗದೊಂದು ಏನಕ್ಕಾದ್ರೂ ಬೇಕಾಗ್ಲಿ, ಅದಕ್ಕೆ ಎಷ್ಟು ಬೇಕಾಗಿದೆಯೋ ಅಷ್ಟು ನಾವು ಏನ್ ಮಾಡ್ಕೋಬೇಕಾಗಿದೆ, ಮರಗಳನ್ನ ಕಟ್ ಮಾಡ್ಕೊಳ್ಬೇಕು ಅಥವಾ ಫರ್ನಿಚರ್ಗಳನ್ನ ಮಾಡ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಟಿಂಬರ್ಗಳನ್ನ ಬಳಸ್ಕೊಳ್ಬೇಕು. ಆದ್ರೆ ಅತಿ ಹೆಚ್ಚಾಗಿ ನೀನ್ ಯಾಕೆ ಬಳಸ್ಕೊಳ್ತಾ ಹೋಗ್ತಾ ಇದೀಯಾ? ಈಗ ಯಾವುದೋ ಒಂದು ರಸ್ತೆ ಮಾಡಬೇಕು ಅಂತ ಅನ್ಕೊಂಡಾಗ ಅಥವಾ ಇನ್ನೊಂದು ಯಾವುದೋ ಒಂದು ಕಾಮಗಾರಿಯನ್ನ ಮಾಡ್ತಾ ಹೋಗ್ತಿರ್ತೀವಿ. ಸೊ ಅವಾಗ ಅಗತ್ಯಕ್ಕಿಂತ ಹೆಚ್ಚಿನ ಮರಗಳನ್ನ ನಾವ್ ಯಾಕೆ ಕಡಿಬೇಕು? ಎಷ್ಟು ಮರಗಳಿದೆಯೋ ಅಷ್ಟನ್ನೇ ನಾವು ಕಡಿಯೋದ್ರ ಮೂಲಕವಾಗಿ ಏನ್ ಮಾಡ್ಬೇಕು, ನಾವು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಳ್ತಾ ಹೋಗ್ಬೇಕು. ಅದನ್ನ ಬಿಟ್ಟು ಅತಿ ಹೆಚ್ಚಿನದಾಗಿರ್ತಕ್ಕಂಥ ಅನಾವಶ್ಯಕವಾಗಿ ಹೆಚ್ಚು ಮರಗಳನ್ನ ಯಾಕೆ ಕಡಿಬೇಕು? ಅದು ಅಲ್ದಲೆ ಇನ್ನೊಂದೇನು, ಸೊ ಮರಗಳಿರ್ತಕ್ಕಂತಹ ಜಾಗದಲ್ಲಿ ನಾವ್ ಯಾಕೆ ರಸ್ತೆಗಳನ್ನಾಗ್ಲಿ ಅಥವಾ ಬೇರೆ ಅಭಿವೃದ್ಧಿ ಕಾರ್ಯ ಚಟುವಟಿಕೆಗಳನ್ನ ಮಾಡ್ಕೊಳ್ಬೇಕು? ಅದಿಲ್ಲೇ ಇರ್ತಕ್ಕಂಥ ಜಾಗದಲ್ಲೂ ನಾವು ಮಾಡ್ಕೊಳ್ಬೋದಲ್ವಾ ಅಂತ ಹೇಳಿ, ಆ ಹಿನ್ನೆಲೆಯಲ್ಲಿ ಮರಗಳನ್ನ ಕಡಿಮೆ ಮಾಡೋದ್ರಲ್ಲಿ ಅಥವಾ ಕಡಿಯೋದನ್ನ ಕಡಿಮೆ ಮಾಡಬೇಕು, ಇಲ್ಲ ಮರಗಳನ್ನ ಕಡಿದಲೇ ಈ ಒಂದು ಪ್ರಪಂಚವನ್ನ ಸಂಪದ್ಭರಿತವಾಗಿರ್ತಕ್ಕಂಥ ಪ್ರಪಂಚವನ್ನಾಗಿ ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನದ ಹಿನ್ನೆಲೆಯಲ್ಲಿ ಈ ಪಾಠವನ್ನ ಹೇಳ್ತಾ ಹೋಗ್ತಾ ಇದ್ದಾರೆ. ನೆಕ್ಸ್ಟ್, ಉಡಲು ಇಷ್ಟಗಲ ಬಟ್ಟೆ ಸಾಕು, ಅದೆಷ್ಟು ನೆಲ ಕಡಿಯುತ್ತೀಯ ಹೋಗೋಗು. ಸೊ ನಮ್ಮ ದೇಹವನ್ನ ಮುಚ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂತಹ ಬಟ್ಟೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನೇನ್ ಮಾಡ್ಬೇಕು, ಬಳಸ್ಕೊಳ್ತಾ ಹೋಗ್ಬೇಕು. ಆದ್ರೆ ಆ ಬಟ್ಟೆಯನ್ನೇ ಮಾಡ್ಬೇಕು ಅಂತ ಹೇಳಿ ಎಷ್ಟು ವಿಸ್ತಾರವಾಗಿರ್ತಕ್ಕಂಥ ನೆಲದಲ್ಲಿ ನಾವೇನ್ ಮಾಡ್ತಾ ಹೋಗ್ತಾ ಇದ್ದೇವೆ, ಬಿತ್ತನೆಯನ್ನ ಮಾಡ್ತೀವಿ, ಹತ್ತಿಯನ್ನ ಬೆಳೀತಾ ಹೋಗ್ತಾ ಇದೀವಿ. ಅದ್ರ ಮೂಲಕವಾಗಿ ಬೇರೆ ನಮಗೆ ಆಹಾರ ಧಾನ್ಯಗಳಾಗ್ಲಿ ಅಥವಾ ಬೇರೆ ಇನ್ನಿತರ ಮಗದೊಂದು ಬೆಳೆಗಳನ್ನ ಬೆಳೆಯೋದಕ್ಕೆ ಜಾಗ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸೊ ಆ ಬಟ್ಟೆಯನ್ನ ನೇಯೋದಕ್ಕೆ ಬೇಕಾಗಿರ್ತಕ್ಕಂತಹ ಪದಾರ್ಥವನ್ನ ಇಷ್ಟು ವಿಸ್ತಾರವಾಗಿರ್ತಕ್ಕಂಥ ಜಾಗದಲ್ಲಿ ಹಾಕೊಳ್ಳೋದ್ರ ಮೂಲಕವಾಗಿ ನಾವ್ ಯಾಕೆ ಆ ನೆಲವನ್ನ ಹಾಳು ಮಾಡ್ತಾ ಹೋಗ್ತಾ ಇದ್ದೇವೆ? ಅಥವಾ ವಾಣಿಜ್ಯ ಬೆಳೆಗಳನ್ನೇ ಯಾಕೆ ಅತಿ ಹೆಚ್ಚಾಗಿ ನಾವು ಬೆಳೆಯುತ್ತಾ ಹೋಗ್ತಾ ಇದ್ದೇವೆ? ಇದನ್ನ ಕಡಿಮೆ ಮಾಡ್ಕೊಳ್ಬಹುದಲ್ವಾ? ಸೊ ಇದನ್ನ ಕಡಿಮೆ ಮಾಡ್ಕೊಳ್ಳೋದ್ರ ಮೂಲಕವಾಗಿ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ, ಆಹಾರಕ್ಕೆ ಬೇಕಾಗಿರ್ತಕ್ಕಂಥ ಬೆಳೆಗಳನ್ನ ಬೆಳಿಬೋದಲ್ವಾ? ಅದ್ರ ಮೂಲಕವಾಗಿ ಭೂಮಿ ತನ್ನ ಸಂಪತ್ತು ಅಂದ್ರೆ ಫಲವತ್ತತೆಯನ್ನು ಪಡ್ಕೊಳ್ಳುತ್ತೆ. ಫಲವತ್ತತೆಯನ್ನು ಪಡ್ಕೊಳ್ಳೋದ್ರ ಮೂಲಕವಾಗಿ ನಮ್ಗೇನ್ ಕೊಡುತ್ತೆ ಅಂದ್ರೆ ಆಹಾರವನ್ನ ಕೊಡ್ಕೊಳ್ಳುತ್ತೆ. ಆದ್ರೆ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಬಟ್ಟೆ ಎಷ್ಟು ಬೇಕೋ ಅಷ್ಟಕ್ಕೆ ಸೀಮಿತವಾಗಿರ್ತಕ್ಕಂಥ ಭೂಮಿಯನ್ನ ನಾವು ಬಳಸ್ಕೊಂಡು ಅಲ್ಲಿ ಬೆಳೆಯನ್ನು ಬೆಳಿಬೇಕು. ಅದು ಬಿಟ್ಟು ಹೈಯೆಸ್ಟ್ ಯಾಕೆ ಬೆಳಿಬೇಕು ಅಥವಾ ಜಾಸ್ತಿ ಯಾಕೆ ಬೆಳಿಬೇಕು? ಅದೆಲ್ಲ ಮಾಡ್ಬೇಡಪ್ಪ, ಹೋಗು ನೀನು ಅಂತ ಹೇಳ್ತೀರ. ನೆಕ್ಸ್ಟ್, ಉಣಲು ಒಂದು ಇಡೀ ಅಕ್ಕಿ ಸಾಕು, ಅದೆಷ್ಟು ನದಿ ಬತ್ತಿಸುತ್ತೀಯ ಹೋಗೋಗು. ನಾವು ಊಟ ಮಾಡೋದಕ್ಕೆ ಒಂದು ಮುಷ್ಟಿ ಅಕ್ಕಿ ಇಲ್ಲ ಅಂತ ಹೇಳಿದ್ರೆ 1 kg ಅಂತಾನೆ ಅನ್ಕೊಳ್ಳೋಣ. ಸೊ 1 kg ಅಕ್ಕಿಯನ್ನ ಬೆಳೆಯೋದಕ್ಕೆ ನಾವು ಎಷ್ಟು ನೀರನ್ನ ನಾವು ಆ ಒಂದು ಗದ್ದೆಗೆ ಹಾಯಿಸ್ಬೇಕಾಗತ್ತೆ? ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಅಂದ್ರೆ ವಿಸ್ತಾರವಾಗಿ ನಾವು ಹಕ್ಕಿಯನ್ನ ಬೆಳಿತೀವಿ ಅಂತ ಹೇಳಿದ್ರೆ ಅದಕ್ಕೆ ಜಾಸ್ತಿ ನೀರ್ ಬಿಡೋದ್ರ ಮೂಲಕವಾಗಿ ಏನ್ ಮಾಡ್ತಾ ಇದ್ದೀವಿ, ನದಿಯಲ್ಲಿರ್ತಕ್ಕಂಥದ್ದು ಅಣೆಕಟ್ಟಲ್ಲಿರ್ತಕ್ಕಂಥ ನೀರೆಲ್ಲವನ್ನ ನಾವೇನ್ ಮಾಡ್ತಿದೀವಿ, ಬರಿದು ಮಾಡ್ತಾ ಹೋಗ್ತಾ ಇದ್ದೀವಿ. ಅಂದ್ರೆ ವಾಟರ್ ಇಂಟೆನ್ಸಿಟಿ ಆಗಿ ನೀವು ಯಾಕೆ ಬೆಳಿಬೇಕು? ವಾಟರ್ ಇಂಟೆನ್ಸಿಟಿ ಆಗಿ ನಾವು ಬೆಳಿತೀವಿ ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ನೀರೇನಾಗತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಮಗೆ ಕುಡಿಯಕ್ಕೂ ಕೂಡ ನೀರು ಆಮೇಲೆ ಸಿಗೋದಿಲ್ಲ. ಸೊ ಆದ್ರಿಂದ
ನಮಗೆ ಎಷ್ಟು ಆಹಾರ ಧಾನ್ಯಗಳನ್ನ ಬೆಳೆಯೋದಕ್ಕೆ ಎಷ್ಟು ನೀರು ಸಾಕಾಗುತ್ತೋ ಅದನ್ನೇ ನಾವು ಬಳಸ್ಕೊಳ್ತಾ ಹೋಗ್ಬೋದು. ಸೊ ಈ ನದಿಯನ್ನ ಯಾಕೆ ಬತ್ತಿಸ್ಬೇಕು? ಇವತ್ತಿನ ಮಾಡರ್ನ್ ಟೆಕ್ನಾಲಜಿಯ ಇರಿಗೇಷನ್ ಅನ್ನ ನಾವು ಬಳಸ್ಕೊಂಡಾಗ ನೀರು ಅನ್ನೋದು ಕಡಿಮೆ ಆಗ್ತಾ ಹೋಗತ್ತೆ. ಸೊ ನಾವು ಅಕ್ಕಿಯನ್ನು ಬೆಳಿತೀವಿ ಅಂತ ಹೇಳಿದ್ರೆ ಅದು ಯಾವಾಗ್ಲೂ ನೀರ್ ಯಾಕೆ ನಿಂತಿರ್ಬೇಕು? ಅಲ್ಲಿಗೆ ನಾವು ಡ್ರಿಪ್ ಇರಿಗೇಷನ್ ಅಲ್ಲಿ ನಾವು ಮಾಡ್ಕೊಂಡು ಅಕ್ಕಿಯನ್ನು ಬೆಳಿಬೋದಲ್ವಾ? ಸೊ ಹಂಗೆ ಕಬ್ಬನ್ನು ಕೂಡ ಡ್ರಿಪ್ ಇರಿಗೇಷನ್ ಮೂಲಕವಾಗಿ ಬೆಳಿಬೋದಲ್ವಾ? ಸೊ ಹಾಗೆ ನಾವು ವಾಟರ್ ಇಂಟೆನ್ಸಿಟಿಯಲ್ಲಿರ್ತಕ್ಕಂತಹ ಕ್ರಾಪ್ಗಳನ್ನ ನಾವೇನ್ ಮಾಡ್ಬೋದು? ಕಡಿಮೆ ಮಾಡಬೇಕು. ಅಂದ್ರೆ ಬಯಲು ಸೀಮೆಗೆ ಹೇಗ್ ಬೇಕೋ ಹಾಗೆ ಬೆಳೆದು, ಮತ್ತೆ ಮಲೆನಾಡಿನ ಪ್ರದೇಶದಲ್ಲಿ ಯಾವ ಬೆಳೆಗಳನ್ನ ಬೆಳೆಯೋದಕ್ಕೆ ಸಾಧ್ಯತೆ ಇರುತ್ತೋ ಹಾಗೆ ಬೆಳೆಯತಕ್ಕಂಥದ್ದು. ಸೊ ಹೀಗೆ ಒಂದೊಂದು ಪ್ರದೇಶಕ್ಕೆ ಯಾವ ಬೆಳೆ ಸೂಕ್ತವಾಗಿರುತ್ತೋ ಅಂತ ಬೆಳೆಯನ್ನ ಬೆಳಿಬೇಕು. ಆದ್ರೆ ನಾವೇನ್ ಮಾಡ್ಬಿಡ್ತಿದೀವಿ, ಎಲ್ಲರೂ ಕೂಡ ಅಕ್ಕಿಯನ್ನೇ ಬೆಳಿಬೇಕು ಅಂತ ಹೇಳಿದಾಗ ನೀರು ಯಥೇಚ್ಛವಾಗಿ ಬೇಕಾಗತ್ತೆ. ಸೊ ಅದರಲ್ಲೂ ಕೂಡ ನಾವೇನ್ ಮಾಡ್ಬೋದು? ಮಾಡರ್ನ್ ಟೆಕ್ನಾಲಜಿಯನ್ನ ಇನ್ಪುಟ್ ಮಾಡ್ಕೊಂಡ್ರೆ ಅಥವಾ ಇಂಬೈಬ್ ಮಾಡ್ಕೊಂಡ್ರೆ ನೀರು ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನೀರು ಅನ್ನೋದು ಎಲ್ಲಾ ಕಡೆ ಯಥೇಚ್ಛವಾಗಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಪ್ಯಾರ. ಹೃದಯ ಬರಡಾದರೆ, ಕಣ್ಣು ಕುರುಡಾದರೆ ಬರದೇ ಕಾಡಿಸುವುದು ಮಳೆಗಾಲ, ಬಂದೇ ತೀರುವುದು ಬರಗಾಲ. ಸೊ ಹೃದಯ ಮತ್ತೆ ಕಣ್ಣು. ಸೊ ನಾವ್ ಯಾರಿಗಾದ್ರೂ ಸಹಾಯ ಮಾಡಬೇಕು ಅಂತ ಹೇಳಿದಾಗ ನಮಗೆ ಎರಡು ಇರಲೇಬೇಕು. ಕಣ್ಣು, ಸೊ ಸಹಾಯ ಪಡಿತಕ್ಕಂಥ ವ್ಯಕ್ತಿಯ ಹಾವಭಾವಗಳು ಅವನು ನಿಜವಾಗಿಯೂ ಜೆನ್ಯೂನ್ ಇದ್ದಾನ ಅನ್ನೋದು ಯಾವ್ದು ಗುರ್ಸತ್ತೆ? ಕಣ್ಣು ಗುರ್ಸತ್ತೆ. ಆಮೇಲೆ ಹೃದಯ ಅನ್ನೋದು ಏನ್ ಮಾಡುತ್ತೆ? ಕಣ್ಣು ಗುರ್ತಿಸ್ಲಿಲ್ಲ ಅಂತ ಹೇಳಿದ್ರು ಕೂಡ ಹೃದಯ ಅನ್ನೋದು ಗುರ್ಸತ್ತೆ, ಸಹಾಯ ಮಾಡಕ್ ಅರ್ಹ ಇದ್ದಾನೋ ಇಲ್ವೋ. ಹಾಗೆ ನಾವು ಕಣ್ಣು ಮತ್ತು ಹೃದಯದ ಮೂಲಕವಾಗಿ ಇವೆಲ್ಲವನ್ನು ಒಂದು ಕಂಟ್ರೋಲ್ ನಲ್ಲಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯತೆ ಆಗಿರ್ಬೇಕು. ಸೊ ಕಂಟ್ರೋಲ್ ನಲ್ಲಿ ಬಳಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಏನಾಗ್ಬೋದು? ಒಂದಿನ ಮಳೆಗಾಲ ಬರ್ಬೋದು, ಇನ್ನೊಂದಿನ ಮಳೆಗಾಲ ಬರದಲ್ಲೇ ಇರ್ಬೋದು. ಸೊ ಮಳೆಗಾಲ ಬರ್ಲಿಲ್ಲ ಅಂದ್ರೆ ಅದು ನಮಗೆ ಏನ್ ಬರುತ್ತೆ? ಬರಗಾಲವಾಗಿ ಕಾಡತ್ತೆ. ಸೊ ಬರಗಾಲ ಬರಬಾರ್ದು ಅಂತ ಹೇಳಿದ್ರೆ ನಾವು ಇರ್ತಕ್ಕಂತಹ ಸಂಪನ್ಮೂಲಗಳನ್ನ ಒಂದು ಸಮಂಜಸ ರೀತಿಯಲ್ಲಿ ಏನ್ ಮಾಡ್ಕೊಳ್ಬೇಕು? ಬಳಸ್ಕೊಳ್ತಾ ಹೋಗ್ಬೇಕು. ಸೊ ಅವಾಗ ನಮಗೆ ಸರಿಯಾದ ಟೈಮಿಗೆ ಮಳೆಗಾಲ ಬರುತ್ತೆ, ಈ ಬರಗಾಲವನ್ನ ನಾವು ಓಡಿಸ್ಬೋದು. ಸೊ ಮಳೆಗಾಲ ಸರಿಯಾಗಿ ಆಗ್ಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕಾಗತ್ತೆ? ಅರಣ್ಯವನ್ನ ಸರಿಯಾಗಿ ಬಳಸ್ಕೊಳ್ಬೇಕು. ಬಳಸ್ಕೊಳ್ಳೋದು ಇನ್ ದ ಸೆನ್ಸ್ ನಾಶ ಮಾಡಕ್ ಹೋಗ್ಬಾರ್ದು, ಮರಗಳನ್ನ ಯಥೇಚ್ಛವಾಗಿ ಬೆಳೆಸ್ಬೇಕು. ಅದ್ರ ಜೊತೆಗೆ ನೈಜವಾಗಿರ್ತಕ್ಕಂಥ ಅರಣ್ಯವನ್ನ ನಾವು ಡಿಸ್ಟರ್ಬ್ ಮಾಡಕ್ ಹೋಗಬಾರ್ದು. ಸೊ ಡಿಸ್ಟರ್ಬ್ ಮಾಡಕ್ ಹೋಗಬಾರ್ದು ಅಂತ ಹೇಳಿದ್ರೆ ಹೃದಯ ಮತ್ತೆ ಕಣ್ಣು ನಮಗೆ ವಿಶಾಲವಾಗಿರ್ಬೇಕು. ಸೊ ವಿಶಾಲವಾಗಿದ್ದಾಗ ನಾವು ಈ ಭೂಮಿಯನ್ನ ತುಂಬಾ ಚೆಂದಾಗಿ, ತುಂಬಾ ಸುಂದರವಾಗಿ ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ. ಸೊ ಹಾಗೆ ಪ್ರತಿ ಸಲನೂ ಕೂಡ ಮಳೆಗಾಲ ಅನ್ನೋದನ್ನ ನಾವು ಪಡ್ಕೊಳ್ಳೋದ್ರ ಜೊತೆಗೆ ಒಳ್ಳೆ ಬೆಳೆಯನ್ನ ಬೆಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ನೆಕ್ಸ್ಟ್ ಪ್ಯಾರ. 4 ತಾಸೋ 40 ಗಂಟೆಯೋ 4 ವರುಷವೋ ಏಸು ವರುಷವೋ ಉಳಿಗಾಲ, ಕಾದು ಬರುವುದೇ ಕೊನೆಗಾಲ. ಸೊ ಉಳಿಗಾಲ ಅನ್ನೋದಿದೆ. ಏನು? ಈ ಬದುಕು ಅನ್ನೋದಿದೆಯಲ್ಲ, ಜನನದಿಂದ ಮರಣ, ಇದರ ನಡುವೆ ಇರ್ತಕ್ಕಂಥದ್ದೇ ಬದುಕು. ಜ ಇಂದ ಮಾವರೆಗೆ ಅದರ ನಡುವೆ ಇರ್ತಕ್ಕಂಥದ್ದೇ ಬದುಕು. ಈ ಬದುಕನ್ನ ನಾವು ಸುಂದರಗೊಳಿಸ್ಕೊಳ್ಬೇಕು. ಈ ಬದುಕಲ್ಲಿ ನಾವು 4 ವರ್ಷ ಇರ್ತೀವೋ, 40 ವರ್ಷ ಇರ್ತೀವೋ, 100 ವರ್ಷ ಇರ್ತೀವೋ ಗೊತ್ತಿಲ್ಲ. ಆದ್ರೆ ಈ ಬದುಕನ್ನ ನಾವು ಯಾವಾಗ ಸುಂದರಗೊಳಿಸ್ಕೊಳ್ತೀವಿ? ಸುಂದರಗೊಳಿಸ್ಕೊಳ್ಳೋದು ಯಾವಾಗ ಅಂತ ಹೇಳಿದ್ರೆ, ನಾನು ಈ ಪ್ರಪಂಚ ಹೇಗಿದೆಯೋ, ನನಗೆ ಹೇಗ್ ಸಿಕ್ಕಿದೆಯೋ ಹಾಗೆ ಇದನ್ನ ನಾವೇನ್ ಮಾಡ್ಬೇಕಾಗತ್ತೆ? ಮುಂದಿನ ಜನಾಂಗಕ್ಕೆ ತಲುಪಿಸ್ಬೇಕಾಗತ್ತೆ. ಆ ಮುಂದಿನ ಜನಾಂಗಕ್ಕೆ ತಲುಪಿಸಿದಾಗ ನಾನು ನನ್ನ ಕರ್ತವ್ಯವನ್ನ ಅಥವಾ ನನ್ನ ಬದುಕನ್ನ ಸುಂದರವಾಗಿ ನಾನು ಕಳ್ಕೊಂಡಿದ್ದೀನಿ ಅಥವಾ ಸುಂದರವಾಗಿ ನಾನು ಕಳೆದಿದ್ದೇನೆ ಅನ್ನೋದನ್ನ ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ನಾನು ಸುಂದರವಾಗಿರ್ತಕ್ಕಂಥ ಬದುಕನ್ನ ಬದುಕಿಲ್ಲ. ಅದಕ್ಕೆ ಹೇಳ್ತಾ ಇರೋದು, ಕೊನೆಗಾಲ ಅಂತ ಹೇಳಿ ಬಂದಾಗ್ಲೂ ಕೂಡ ನಾನೇನಾಗಿರ್ಬೇಕು? ನಂದು ಸುಂದರವಾದ ಬದುಕು ಅಂತ ನಾನು ಕಂಡ್ಕೊಳ್ಬೇಕಾಗತ್ತೆ. ಆ ಸುಂದರ ಬದುಕು ಎಲ್ಲಿದೆ? ನಾವು ನಿಯಮಿತವಾಗಿರ್ತಕ್ಕಂತಹ ಬದುಕನ್ನ ಅಥವಾ ಸರಳವಾಗಿರ್ತಕ್ಕಂಥ ಬದುಕನ್ನ ಕಟ್ಕೊಂಡಾಗ ಮಾತ್ರ. ಅದಕ್ಕೆ ಹೇಳ್ತಾ ಇರೋದು, 4 ದಿನ ಬದುಕೋದು, 40 ವರ್ಷ ಬದುಕೋದು, ಎಲ್ಲರಿಗೂ ಉಪಯೋಗ ಆಗೋ ರೀತಿಯಲ್ಲಿ ಬದುಕಬೇಕು. ಆದ್ರೆ ಈ ಪ್ರಪಂಚವನ್ನ ಹಾಳು ಮಾಡದೇ ಇರ್ತಕ್ಕಂಥ ರೀತಿಯಲ್ಲಿ ನಾವು ಬದುಕಕ್ ಹೋಗಬಾರ್ದು. ಸೊ ಆ ತರ ನಾವು ಬದುಕ್ತೀವಿ ಅಂತ ಹೇಳಿದ್ರೆ ನಮ್ಗೆ ಉಳಿಗಾಲ ಅನ್ನೋದೇ ಇರೋದಿಲ್ಲ. ಈ ಪ್ರಪಂಚಕ್ಕೂ ಕೂಡ ಕೊನೆಗಾಲ ಅನ್ನೋದೊಂದು ಬಂದೇ ಬರತ್ತೆ. ನೆಕ್ಸ್ಟ್. ಗಿಡ ನೆಡು, ಬಾವಿ ತೋಡು, ನೆನೆಯುವರು ಮಂದಿ ನಿನ್ನ ಅರೆಗಳಿಗೆ, ನಡೆದುಕೊಂಡಂತೆ ಅವರವರ ದೇವರಿಗೆ. ಸೊ ನಿಮ್ಗೆ ದೇವರು ಅಂದ್ಮೇಲೆ ಒಂದು ನಂಬಿಕೆ ಇರುತ್ತಲ್ವಾ? ಸೊ ಈ ನಂಬಿಕೆಯನ್ನ ನಾನು ಹೇಗೆ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ನನ್ನ ಕೆಲಸಗಳ ಮೂಲಕವಾಗಿ ನನ್ನ ನಂಬಿಕೆಯನ್ನು ಉಳಿಸ್ಕೋಬೇಕು. ಸೊ ಈ ಒಳ್ಳೆ ಕೆಲಸಗಳನ್ನ ಮಾಡ್ತೀನಿ ಅಂತ ಹೇಳಿದ್ರೆ ನನ್ನನ್ನು ಕೊನೆದಾಗಿ ಏನ್ ಮಾಡ್ತಾರೆ? ದೇವರಾಗಿ ನೋಡ್ತಾರೆ. ಸೊ ಈ ದೇವರ ಸ್ಥಾನಮಾನಕ್ಕೆ ನಾನೇ ಯಾವಾಗ ಹೋಗ್ತೀನಿ? ಸೊ ದೇವರಾಗದ್ ಬೇಡ, ಮನುಷ್ಯ ಅಂತಕ್ಕಂಥ ಒಂದು ರೀತಿಯಲ್ಲಿ ನಾನು ಬದುಕಿದ್ದೀನಲ್ವಾ, ಆ ಮನುಷ್ಯನಾಗೇ ಬದುಕಬೇಕು ಅಂತ ಹೇಳಿದ್ರೆ ನಾನು ಕೂಡ ಈ ಸಮಾಜಕ್ಕೆ, ಈ ಪ್ರಪಂಚಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೋದು?
ಗಿಡಗಳನ್ನ ನೆಡೋದು ಅಥವಾ ಅರಣ್ಯಗಳನ್ನ ಬೆಳೆಸೋದು, ಅರಣ್ಯಕ್ಕೆ ಬೇಕಾಗಿರ್ತಕ್ಕಂಥ ನೀರು ಎಲ್ಲಿ ಸಿಗುತ್ತೋ ಆ ನೀರನ್ನ ನಾನು ತೋರಿಸೋದು ಅಥವಾ ನೀರಿನ ಮೂಲಗಳನ್ನ ತೋರಿಸುವಂಥದ್ದು. ಇದರ ಮೂಲಕವಾಗಿ ಏನಾಗುತ್ತೆ, ನಾವು ಅರಣ್ಯಗಳನ್ನ ಬೆಳೆಸೋದ್ರ ಮೂಲಕವಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ನೀರನ್ನ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಸದಾಕಾಲ ನಮಗೆ ಒಳ್ಳೆ ಮಳೆ ಅನ್ನೋದು ಸಿಗತ್ತೆ. ಸೊ ಆ ಒಳ್ಳೆ ಮಳೆ ಅನ್ನೋದು ನಮಗೆ ಸಿಗತ್ತೆ ಅಂತ ಹೇಳಿದ್ರೆ ಪ್ರಪಂಚದ ಇರ್ತಕ್ಕಂಥ ಜನರೆಲ್ಲರೂ ಕೂಡ ಸಮೃದ್ಧವಾಗಿರ್ತಾರೆ. ಆ ಸಮೃದ್ಧವಾಗಿರ್ಬೇಕು ಅಂತ ಹೇಳಿದ್ರೆ ನಾನೇನ್ ಮಾಡ್ಬೇಕಾಗತ್ತೆ, ಕೆಲಸವನ್ನ ಮಾಡ್ಬೇಕಾಗತ್ತೆ. ಒಳ್ಳೆಯ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ನನ್ನನ್ನ ಮನುಷ್ಯನಾಗಿ ನೋಡ್ತಾರೆ, ಇಲ್ಲ ಅಂತ ಹೇಳಿದ್ರೆ ದೇವರಾಗಿಯೂ ಕೂಡ ನನ್ನನ್ನ ನೋಡ್ಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ. ಸೊ ಒಟ್ಟು ಟೋಟಲ್ ಪದ್ಯ ಏನ್ ಹೇಳಕ್ ಹೊರಟಿದೆ ಅಂತ ಹೇಳಿದ್ರೆ ಮನುಷ್ಯನ ದುರಾಸೆಯ ಬಗೆಗೆ ಮಾತಾಡ್ತಾ ಹೋಗ್ತಾ ಇದೆ. ಸೊ ದುರಾಸೆ ಏನಾಗಿದೆ, ಅತಿ ಆಸೆ ಆಗಿದೆ. ಅತಿ ಆಸೆ ಕಡಿಮೆ ಆಗ್ಬೇಕು. ಸೊ ಕಡಿಮೆ ಯಾವಾಗ ಆಗತ್ತೆ, ಅದನ್ನೇ ನಾವು ಎಲ್ಲಿ ಕಾಣ್ತೀವಿ ಅಂತ ಹೇಳಿದ್ರೆ ಸುಸ್ಥಿರ ಅಭಿವೃದ್ಧಿಯಲ್ಲಿ ಕಾಣ್ತೀವಿ. ಈ ಸುಸ್ಥಿರ ಅಭಿವೃದ್ಧಿ ನಾವು ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಭೂಮಿಯನ್ನ ನಾವೇನ್ ಮಾಡ್ಕೊಳ್ತೀವಿ, ಕಳ್ಕೋಬೇಕಾಗತ್ತೆ. ಈ ಭೂಮಿಯನ್ನ ಕಳ್ಕೊಳ್ಳೋದನ್ನ ಮನುಷ್ಯ ಮೊದಲು ಸ್ಟಾಪ್ ಮಾಡಬೇಕು. ಯಾಕೆ ಸ್ಟಾಪ್ ಮಾಡಬೇಕು, ನಾವಿರ್ತಕ್ಕಂಥದ್ದಲ್ಲಿ ಭೂಮಿ. ಸೊ ಆ ಭೂಮಿಯನ್ನ ನಾವು ಕಳ್ಕೊಂಡ್ಬಿಟ್ರೆ ನಮಗೆ ಉಳಿವು ಅನ್ನೋದು ಎಲ್ಲೂ ಕೂಡ ಇರೋದಿಲ್ಲ. ಸೊ ಆದ್ರಿಂದ ಈ ಪದ್ಯದ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಭೂಮಿ, ನಾವು ಇಟ್ಕೊಂಡಿರ್ತಕ್ಕಂಥ ಭೂಮಿಯನ್ನ ಹೀಗೆ ಸಂಪದ್ಭರಿತವಾಗಿ ಹೀಗೆ ಮುಂದುವರ್ಕೊಂಡು ಹೋಗೋ ರೀತಿಯಲ್ಲಿ ಈ ಭೂಮಿಯನ್ನ ನಾವು ನೋಡ್ಕೊಳ್ಬೇಕಾಗತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಈ ಪದ್ಯವನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಸೊ ಇಲ್ಲಿಗೆ ಪದ್ಯ ಮುಗೀತದೆ. ಥ್ಯಾಂಕ್ ಯು.